ಇಟ್ಕೊಂಡಿದೀವಿ ಕೋಪನ ಯಾಕ ಒದ್ದೆ? ನಾನು ನಿನಗೆ ಗೊತ್ತಾ? ಇನ್ಯಾರು? ಯಾವ್ದೋ ಕೆಟ್ಟು ಕನ್ಸು ಕಣ. ಲೋ ಜಾನ್, ಬೆಳಗಿನ ಜಾವದ ಕನ್ಸು ನಿಜ ಆಗತ್ತೆ ಅಂತಾರೆ, ಹೌದೇನೋ? ಸಾರಿ ಜಾನ್, ಸಾರಿ ಕಣಮ್ಮ. ಇದೊಂದು ಹೇಳ್ಬಿಡು, ಸಾರಿ ಕಣೆ ಅಂತ. ಅಯ್ಯಪ್ಪ. ಲೋ ಜಾನ್, ನೀನು ಬಾಯಿಂದೇನೋ ಬಿದ್ದಂಗಾಯ್ತಲ್ಲ. ಅದು ಆ ಜುಗ್ಗನ್ ರಾತ ಎಲ್ಲಡಿಕೆ ಕೇಳಿದೆ, ಅದಕ್ಕೆ ನನ್ ಮಗ ಯಾಕೆ ನಾನು ಬಂದ್ಬಿಡ್ಲಾ ಅಂದ. ಅದಕ್ಕೆ ಇವತ್ತು ಅಡಿಕೆ ಕೊಡಪ್ಪ, ನಾಳೆ ಎಲೆ ಇಸ್ಕೊಂತೀನಿ ಅಂದೆ. ಅವ್ನು ಎಲೆ ಕೊಡ್ತಾನ ಅನ್ನೋ ಭರವಸೆ ಮೇಲೆ ಬಾಯಲ್ಲಿ ಇಟ್ಕೊಂಡಿದ್ದೆ. ನೀನ್ ಒದ್ದೆ ಬಂತು. ಅವನೇ ಜುಗ್ಗಣ್ಣ ಅಂದ್ರೆ ನೀನ್ ಅವ್ರ ಅಪ್ಪ ಕಣೋ. ಸರಿ ಹೋಗ್ಲಿ ಬಾ ಮಲ್ಕೋ. ಯಾಕೆ ತಿರ್ಗಾ ಓದ್ಯಾಕ ಹೋಗಲ್ಲ? ಅಲ್ಲೇ ಬಿದ್ದಿಗೆ ಹೋಗು, ನಿನ್ನಣೆ ಬರ. ಜಾನ್ ಜಾನ್ ಜಾನ್, ಹಿಂಗ್ ವೈಕಳಕತ್ತೀರಿ, ಏನಾಗೈತೆ? ನೇನ್ ಪಿಲ್ಸಿಂದ ನಿನಗಲ್ಲ, ನಾನ್ ಕರೆದಿದ್ದು ಜಾನ್ಗೆ. ಯಾಕೆ ನಾವು ಬಂದ್ರೆ ನಡೆಯಕ್ಕಿಲ್ಲ? ಬ್ಯಾಡ ಬಿಡ್ರಿ, ನಾನೇ ಕರಿತೀನಿ. ಒದ್ದೊದ್ದು ನೇನೆ ಪಿಲಿಸ್ತಾನು. ಜಾನ್ 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 ಕೂಗಾಡಕತ್ತಾರೆ. ಜಾನ್ ಜಾನ್. When I am here, there is no fear. What is your problem, brother? ನಿನ್ ತರ ಇರೋ ನಿನಗೊಬ್ಬ ಬ್ರದರ್ ಇದಾನ? ಯಾಕೆ ಬೆಳಿಗ್ಗೆ ಏನ್ ತಿಂದೆ? ಯಾವನು ಸಿಗಲ್ವಾ ತಲೆ ತಿನ್ನಕ್ಕೆ? ಏನ್ ವಿಷಯ? ಮೈಯೆಲ್ಲ ತೂಕ ಹಾಕಿದ್ರು 3/4 kg ಮಾಂಸ ಇಲ್ಲ, ಕೊಬ್ಬು ಮಾತ್ರ ಇಡೀ ಕರ್ನಾಟಕ ಹಂಚಿದ್ರು 30 ಗ್ರಾಮ್ ಉಳಿಯುತ್ತೆ. ಅನ್ನ ತಿನ್ನೋ ಮಾತು ಹೇಳಿದ್ರಿ. ಏನಂದ? ನಿನ್ ತರಾನೇ ಇರೋನೊಬ್ಬನ್ ತೋರಿಸ್ತೀನಿ ಬಾ ಅಂದೆ. ನಂತರ ಇದ್ರು ಇರ್ಬೋದು ಗುರು, ಯಾಕೆಂದ್ರೆ ನಮ್ಮಪ್ಪ ಅವಾಗ ಹುಬ್ಳಿ ಧಾರವಾಡ ಬೆಳಗಾಮಂತ ಹೋಗ್ತಿದ್ದ, ಎಲ್ಲ ಎಡವಟ್ಟಾಗಿ ಏರ್ಕೊಂಡ್ಬಿಟ್ಟಿರ್ಬೇಕು. ನಮ್ಮ ಊರಿನ ಮೆಣಸಿನಕಾಯಿ ಉಳ್ಳಾಗಡ್ಡಿ ಅಂತದ್ರಿ. ಬಾಬಾ ತೋರಿಸ್ತೀನಿ, ನಡಿ ಬಾಬಾ ಬಾ. ಅಂದ್ರೆ ಏನು ಕೆಲ್ಸಗಳೇ ಆಗಲ್ಲ. ಎಲ್ರಿ ನೋಡು, ಎಲ್ಲಿ ಬಗ್ ನೋಡು, ಎಲ್ರಿ ಸ್ವಲ್ಪ ಸರಿಯಾಗಿ ಬಗ್ ನೋಡು. ಕಾಣ್ತಾನಲ್ವಲ್ರಿ? ಎಲ್ಲಿ? ಅಲ್ಲಿ ನಿಂತರ ಯಾರು ಇಲ್ಲ. ಅಲ್ಲ ದೆವ್ವ ಅನ್ಕೋ, ಆ ನೀರಲ್ಲಿ ಬಿದ್ದಿದ್ಯಲ್ಲ ಈಟುದ್ದ ಸೋಪು, ಅದಂತ ಕೊಟ್ಟು ಸಾಕು. ತತ್ಕೊಳಪ್ಪ ಸೋಪು. ನನ್ ಮದ್ವೆಗೆ ನಮ್ಮ ಮಾವ ಇತ್ತಿನ ಸೋಪು. ಇವ್ರು ಮದ್ವೆ ಆದಾಗ್ಲಿಂದ ಜಳಕನೆ ಮಾಡಿಲ್ಲ ಅಂತ ಕಾಣ್ತಾ ಇದ್ದೆ, ಅದಕ್ಕೆ ವಾಸನೆ ಹೊಡೆಯಕತ್ತಾ ಇರೋದು. ಯಾವ ನೀನ್ ಬಾವಿಯಿಂದ ಸೋಪ್ ತೋರ್ಸಿದ್ರೇನೆ ನಿನ್ನ ಮೇಲೆ ಕೆತ್ತೋದು, ಇಲ್ಲ ಅಂದ್ರೆ ನೀವು ಆ ಕಡೆ. ಬೇಗ ಮುಳುಗಯ್ಯ, ಸೋಪ್ ಕರಕೋತುಂದಿ. ಯಾವ ಕರ್ಮನಪ್ಪ? ಉಂಡು ಹಗ್ಗ ಬಿಡ್ತೀನಿ. ಬರ್ರಿ ಬರ್ರಿ, ನಿಧಾನಕ್ಕೆ ಬರ್ರಿ, ಸಾವಕಾಶವಾಗಿ ಬರ್ರಿ, ಸಾವಕಾಶವಾಗಿ ಬರ್ರಿ. ಮೊದಲ ಸೋಪ್ ಕೊಡಯ್ಯ. ಇಷ್ಟದ ಸೋಪು ತಳಿದ್ಯಲ್ಲಯ್ಯ, ನಿನ್ಗೆ ಏಸ್ ಬಂದ್ರೆ ಯಾಕೆ ಕೊಟ್ಟಾಗ ನಿನ್ ಹೊಟ್ಟೆಲಿ ಬಾಂಬ್ಸಿಡ್ಲ, ನಿನ್ಗೆ ಲಿವರ್ ಫೇಲಿಯರ್ ಆಗ. ಕೋತಿ ಕುಣಿತಾ ಇದ್ಯಾ? ಯಾರೋ ಬಾವಿ ಬಿದ್ರು ಅಂತ ಬಂದ್ವಿ, ಏನೇ ಆತರ ಮಾತಾಡ್ತಿದ್ಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಯ್ಯ. ಅಯ್ಯ ಡಬ್ಬ ನನ್ ಮಗನ್ ತಂದು. ಏನೇ ಅದು? ಏನ್ ಹಂಗಂದ್ರೆ ಹಳೆ ಸೀಮಿನ ಡಬ್ಬ ನನ್ ಮಗ, ಕಂತ್ರಿ ಕಚಡ ತರಲೆ ನನ್ ಮಗ, ಯಾರು ಇಲ್ದಾರ ಒಂಟಿ ಬಿಟ್ಟಿ ಬೇವರ್ಸಿ ನನ್ ಮಗ. ಅಣ್ಣ నువ్వు ఇప్పుడు చెప్పింది ఎవరికి? ఇన్యాರಿಗೆ? ನಿನಗೆ. ಬಾಳ ಚಲೋ ಹೇಳಿದ್ರಿ ಬಿಡಿ. ವೆರಿ ಗುಡ್. ಈಗ ನೀನು ಹೇಳಿದ್ದು ಒನ್ಸ್ ಮೋರ್ ಪ್ಲೀಸ್. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕತ್ರಿ ಕಚಡ ಡಬ್ಬ ನನ್ನ ಮಗ ನೀ ಕತ್ತು ಒತ್ಕೊಂಡು ಹೋಗಕ್ಕೆ ಆಗದವರು ಬೇವರ್ಸಿ. ஏய் ஆண்டி குட்டி என்ன அது சார் குட்டி குட்டி ಎಂದನ ಬೀಳ್ತದೆ? ಕಾಫಿಲಿ ಇರುವೆ ಬಿದ್ದಿದೆ. ನೀ ಕೊಡ 2 ರೂಪಾಯಿಗೆ ಇರುವೆ ಬೀಳಿದೆ, ನಾಳೆ ಬೀಳುತ್ತೆ. ಬರನದು ನೋಡು. ಏ ಕುಟಿ. ಅಯ್ಯೋ ಎಂತ ಅದು ಸರ್ ಕುಟ್ಟಿ ಕುಟ್ಟಿ ಎಂತ ಬರ? ಏನು ಸೈಜ್? ಏದು ಸೈಜ್? ಇಡ್ಲಿದು. ಎಂದಾಯಿ? ಇಷ್ಟು ಚಿಕ್ಕದಾಗಿದೆ. ತಟ್ಟೆ ನೋಕರ್ದಕ್ಕೆ ದೊಡ್ಡದಾಗಿದೆ, ಅದಕ್ಕೆ ಇಡ್ಲಿ ನೋಕರ್ದಕ್ಕೆ ಚಿಕ್ಕದಾಗಿ ಕಾಣುತ್ತೆ. ಮುಚ್ಕೊಂಡು ತಿನ್ನು. ಆಹಾ ಸೂಪರ್ ಡೈಲಾಗ್. ನಿಮ್ಮಂತರಿಗೆ ಸೂಪರ್ ಡೈಲಾಗ್ ಹೊಡಿಲಿಲ್ಲ ಅಂದ್ರೆ ನಮ್ಮಂತರು ಪಾಪರ ಬಿಡ್ತೀವಿ. ಅರಿಯಾ? ಅಯ್ಯೋ ಎಂತ ಸಾರ ಎಂತ ಕುಟ್ಟಿ ಕುಟ್ಟಿ ಅಂತ ವಿಳಿಸದೆ? ಎಲ್ರು ಕರೀತಾ ಇದ್ರಲ್ಲ, ಅದಕ್ಕೆ ನಾನು ಕರೆದೆ. ತಪ್ಪಾಯ್ತಾ? ಕುಟ್ಟಿ ಏನು ಬಿಟ್ಟಿ ಬಿದ್ದಿಲ್ಲ. ಮನಸ್ಲಾಯ ಮಂಗಳಾರತಿ ಸಾಕ? ಇನ್ನು ಬೇಕನೆ ಆಗ್ಬೇಕಾಗಿತ್ತು. ಇವನೇನು ಗುರು ಊಟ ಮಾಡೋ ಟೈಮಲ್ಲಿ ಇಡ್ಲಿ ತಿಂತವನೇ ನನ್ನ ಮಗ. ಅವನು ಒಟ್ಟಿಗೆ ಅನ್ನ ತಿನ್ನೋದು ಬಿಟ್ಬಿಟ್ಟವನೆ, ನೀನು ಅಮ್ಮಿಕೊಂಡು ತಿನ್ನು. ತಗೊಳಮ್ಮ ನಡಿಯಪ್ಪ. ಇದು ಒಂದೇ ತಲೆಗೆ ಆಯ್ತು, ಆ ತಲೆಗೆ ಎಲ್ಲಿ?
ಮತ್ತೆ ಬೋರ್ಡಲ್ಲಿ ತಲೆಗೆ 15 ರೂಪಾಯಿ ಅಂತ ಹಾಕಿದ್ಯಾ? ನಾನು ಕೇಳಿದ ಈ ತಲೆಗೆ. ಅಯ್ಯೋ ಅವನಿಗೆ ತಲೆನೇ ಇಲ್ಲ. ಆ ಅತ್ರ ದೊಡ್ಡ ತಲೆ ಉಂಡು. ನೀನ್ ಮಾತಾಡ್ ನೋಡು, ನಿನಗೆ ಗೊತ್ತಾಗುತ್ತೆ. ನಿಂದೆ ಪೇರೆಂದ? ಮೊಸರು ವಡೆ. ಮೊಸರು ವಡೆ ಹೆಸರು ಕೇಳಿದ್ರೆ ಮೊಸರು ವಡೆ ಅಂತಾನಲ್ಲ. ಇದೆಂದ? ಇದು ನಿನ್ನ ಹಲ್ಲು. ಬೆಲ್ಲು? ಇಲ್ಲ, ನಿನ್ನ ಹಲ್ಲು. ಬೆಲ್ಲು? ಇಲ್ಲ, ಅದು ನಿನ್ನ ಹಲ್ಲು. ಹಲ್ಲು. ಸರಿ ಸರಿ. இது எந்த? அன்னைக்கு நிக்கு ஞாபகரட்டே. இது பேப்பர் பீஸா? ಇಲ್ಲ, ಮಟನ್ ಪೀಸ್. மட்டன் பீஸா? சரி சார, நீங்கள் பரது கரெக்ட் தானே? ಹೆಂಗೋ ಅರ್ಥ ಮಾಡ್ಕೊಂಡ್ರೆ ಸರಿ. നിങ്ങൾ പോയിക്കോട്ടെ. ನಡಿಯಮ್ಮ ಮಗು, ಹೋಗೋಣ. ಬಾಪ. ಅಬ್ಬಬ್ಬಬ್ಬಬ್ಬ, ಏದ ಡಬ್ಬಗಿರಾಕಿ. ಊಟ ಬೇಕಾಗಿರೋದು ಒಟ್ಟಿಗೆ, ತಲೆಯಿಂದನ ಬೇಡ. ಅಯ್ಯಯ್ಯೋ, ತಲೆಗೆ 15 ರೂಪಾಯಿ ಅಂತ ಜ್ಞಾನ ಬೋರ್ಡ್ ಹಾಕಿದ್ದು ನಂದು ತಪ್ಪು. ಹೆಂಗೆ ನಮ್ಮ ಐಡಿಯಾ? ಹೆಂಗೋಪ್ಪ, ನನ್ನ ಪ್ಲಾನ್ ಪ್ರಕಾರ ಇವತ್ತು ಊಟದ ಕಾರ್ಯಕ್ರಮ ಮುಗಿತು. ಇಡಿಯಟ್. ಸಾರಿ, ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ನೋಡ್ದೆ ಮಿಸ್ಟೇಕ್ ಆಗೋಯ್ತು. ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಬೇಡ್ಕೊಳ್ಳೋ ಸೆಂಟಿಮೆಂಟಲ್ ಫೂಲ್ ನಾನಲ್ಲ. ಅಂಡರ್ಸ್ಟ್ಯಾಂಡ್? ಇಂಟಿಮೇಟ್ ಆಗಿ 500 ರೂಪಾಯಿ ಕೊಡ್ತೀನಿ. ಅಲ್ಟಿಮೇಟ್ ಆಗಿ ಹೊಸ ಬಟ್ಟೆ ತಗೊಳ್ಳಿ. ಓಕೆ, see you. I have no time. 500 rupees. ಬಟ್ಟೆ ಕ್ಲೀನ್ ಮಾಡಕ್ಕೆ ಓನ್ಲಿ 10 rupees. ಸೊ 490 rupees ಪ್ರಾಫಿಟ್. ನಿನ್ ಜೀವನದಲ್ಲಿ ಬದಲಾಗಲ್ಲ. ಸಂಬಳ ತಗೊಳ್ಬೇಕಾದ್ರೆ ಹೇಗ್ ನಾಯಿಗಳ ತರ ನಿಂತಿರ್ತೀರೋ ಅದೇ ತರ ಕೆಲಸ ಮಾಡ್ಬೇಕಾದ್ರೂ ಕತ್ತೆ ತರ ದುಡಿಬೇಕು. ಆಗ್ಲೇ ನಿಮ್ಮಂತ ಹಿಜಡಾಗಳು ಬದುಕೋದು. ಗೆಟ್ ಲಾಸ್ಟ್. ಮಮ್ಮಿ ಮಮ್ಮಿ, ಇವತ್ತೇನಾಯ್ತು ಗೊತ್ತಾ? ವೆರಿ ಗುಡ್, ಕೀಪ್ ಇಟ್ ಅಪ್. ದಟ್ ಇಸ್ ಮೈ ಡಾಟರ್. ಥ್ಯಾಂಕ್ ಯು ಮೈ ಸ್ವೀಟ್ ಮಮ್ಮಿ. ದುಡ್ಡಿದ್ರೆ ಜಗವೆಲ್ಲ. ದುಡ್ಡಿದ್ರೆ ಎಲ್ರು ನಮ್ಮ ಕಾಲ ಹತ್ರ ಬಿದ್ದಿರ್ತಾರೆ. ದುಡ್ಡಿಲ್ದೆ ಹೋದ್ರೆ ಯಾರಿಗ್ಯಾರೂ ಇಲ್ಲ. ಹೊಟ್ಟೆಗೆ ಹಿಟ್ಟಿಲ್ದಿರೋರು ಕಟ್ಟಿರೋ ಈ ಪಟ್ಟಗಳೇ ದೇವ್ರು, ದಿಂಡ್ರು, ಸೆಂಟಿಮೆಂಟ್ಸ್, ಆಲ್ ದಿಸ್ ನಾನ್ಸೆನ್ಸ್. ಐ ಡೋಂಟ್ ಲೈಕ್ ದಿಸ್. ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ಊಟ ಮಾಡುವಂತೆ. ಓಕೆ ಮಾಮ್. ನೀನಾ? ನಾನೇ. ಯಾವಾಗ ಬಂದೆ? ಅದೇ ನೀನು ಬಟ್ಟೆ ಬಿಚ್ಚಾಗ್ತಾ ಇದ್ದಲ್ಲ, ಆವಾಗ ಬಂದೆ. ನೀನ್ ಬಂದಾಗ ನಾನೇನ್ ಮಾಡ್ತಿದ್ದೆ? ನೀನು ಗೆರೆ ಟವಲ್ ಸುತ್ಕೋತಾ ಇದ್ದಲ್ಲ, ಅಷ್ಟೇ ನಾನು ನೋಡಿದ್ದು. ನಾನ್ಸೆನ್ಸ್. ನಾನ್ ಸೆನ್ಸಿರೋನೆ. ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಹತ್ರ ಮಾತಾಡೋಕೆ. ನೀನೇನೋ ನನ್ನ ಹತ್ರ ಮಾತಾಡೋದು? ನಾನು ನೀನು ಅಲ್ಲಲ್ಲ, ನಾನು ನಿನ್ನ. ಏನು ನೀನು ನನ್ನನ್ನ? ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಏನಂದೆ? ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾನು ನಿನ್ನ ಮದ್ವೆ ಆಗ್ಬೇಕಾ? ಬೇಡ, ನಾನೇ ನಿನ್ ಮ್ಯಾರೇಜ್ ಮಾಡ್ಕೊತೀನಿ. ಯಾವ ಮಾಡ್ಕೊಂಡ ಮದ್ವೆ? ನೀನ್ ಯಾವಾಗ ಹೇಳ್ತೀಯೋ ಆವಾಗ. ಯಾವಾಗಕ್ಕೆ? ಇವತ್ತೇ? ಅಯ್ಯೋ ಇವತ್ತಕ್ಕೆ? ಈಗಲೇ ತಾಳಿ ಕಟ್ಬಿಡ್ತೀನಿ. ಹೌದಾ? ಹೋಗಿ ಒಂದ್ ತಾಳಿ, ಹೂವಿನ ಹಾರ, ನಂಗೊಂದ್ ಸೀರೆ, ನಿಂಗೊಂದ್ ಪಂಚೆ ಎಲ್ಲ ತಗೊಂಡ್ ಬಂದ್ರು. ಅಷ್ಟೇ ತಾನೆ? ಈಗಲೇ ತಂದ್ಬಿಡ್ತೀನಿ. ಅಯ್ಯೋ ದುಡ್ಡು ಎಲ್ಲಿಂದ ತರ್ಲಿ? ಇದನ್ ತರಕ್ಕೆ ನಿನ್ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ನನ್ ಮದುವೆಯಾಗಿ ಹೆಂಗೋ ಸಾಕ್ತೀಯಾ? ಅಕ್ಕ ಇದೋಳಲ್ಲೋ. ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ನೀನೊಬ್ಬ ಗಂಡ್ಸ. ಅದು ಮದ್ವೆ ಆದ್ಮೇಲೆ ಗೊತ್ತಾಗತ್ತಲ್ಲ. ಈ ತರ್ಲೆ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ನೋಡು, ನಿನಗ್ ದುಡಿಯೋ ಯೋಗ್ತಿದೆ ಅಂತ ಪ್ರೂವ್ ಮಾಡು.
ಆಮೇಲೆ ನಿನ್ ಮದ್ವೆ ಆಗ್ತೀನಿ. ಇಷ್ಟೇ ತಾನೆ ನಾನ್ ದುಡಿಯಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಜನ 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 ಅಂತ ಉದುರ್ತಾ ಇರ್ಬೇಕು. ಏನ್ ಉದ್ರೋದು? ಹುಣ್ಸೆ ಬೀಜ. ಧನಲಕ್ಷ್ಮಿ ಹಪ್ಳ ಸರ್, ಹಪ್ಳ ತಿಂತಾ ಇದ್ರೆ ಸಪ್ಳ ಆಗದೆ ಸಲೀಸಾಗಿ ಜೀರ್ಣ ಆಗೋ ಅಂಬಿಕಾ ಹಪ್ಳ ಸರ್, ಮಾಧುರಿ ಹಪ್ಳ ಸರ್, ಜಯಂತಿ ಹಪ್ಳ ಸರ್. ಯೋ ಶ್ರೀದೇವಿ ಹಪ್ಳ ಇದೆಯಾ? ನೀನು ಶ್ರೀದೇವಿ ಫ್ಯಾನು. ಶ್ರೀದೇವಿ ಹಪ್ಳ ಇದೆ ಸರ್. ಶ್ರೀದೇವಿ ಹಪ್ಳ ಏನು ಮೋನಿಶಾ ಕೊಯ್ರಲ್ಲ ಹಪ್ಳ ತುಂಬಾ ತೆಳ್ಳಗಿದೆ ಸರ್. ತಿಂತಾ ಇದ್ರೆ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಸರ್. ಏಮಿಟೆ ಐದಿ ಹಪ್ಳ ಎಲ್ಲ ತೂತಾಗಿದೆ. ಕೆಲಸ ಇದ್ದಾಗ ಗಡಾರಿ ತಗೊಂಡು ತೂತ್ ಮಾಡ್ದ. ಅದರಿಂದ ಅಲ್ಲ ಸರ್, ಇದನ್ನ ನೋಡಿ ಸರ್, ಸಣ್ಣ ಕಂಪ್ಯೂಟರ್ ಹಪ್ಳ ಸರ್, ಇದು ದೊಡ್ಡ ಕಂಪ್ಯೂಟರ್ ಹಪ್ಳ ಸರ್. ಇದನ್ನ ನೋಡಿ ಸರ್, ಒಂಥರ ಡಿಫರೆಂಟ್ ಆಗಿದೆ. ಯೋ ಏಮಿಟಯ್ಯ ಇದಿ ಫ್ಯಾಮಿಲಿ ಪ್ಲಾನಿಂಗ್ ಸಿಂಬಲ್ ತರ ಇದೆಯಲ್ಲಯ್ಯ. ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಸರ್, ನಿಮ್ ಮನೇಲಿ ಹಪ್ಳ ಕರಿತಾ ಇದ್ರೆ ಪಕ್ಕದ ಮನೆಗೆ ವಾಸನೆ ಬರುತ್ತೆ ಸರ್. ಸುಮ್ನೆ ಆ ವಾಸನೆ ತಗೊಂಡ್ರೆ ಸಾಕು, ಅವರೇ ತಿನ್ನಂಗಿರುತ್ತೆ ಸರ್. ಹೌದಾ? ಹಾಗಾದ್ರೆ ಪಕ್ಕದ ಮನೆಯವ್ರಿಗೆ ಕೊಟ್ಬಿಡು, ವಾಸನೆ ನಾನ್ ತಗೋತೀನಿ, ದುಡ್ಡು ಉಳಿಯುತ್ತೆ. ನೀನು ಜುಗ್ಗಣ್ಣ ಗೊತ್ತಾ? ಸರ್ ನೀವೇ ಹಿಂಗ ಅನ್ಬಿಟ್ರೆ ಹೆಂಗೆ ಸರ್? ನಮ್ ಜೀವನ ನಡೀತಾ ಇರೋದೇ ಈ ಹಪ್ಳಗಳಿಂದ ಸರ್. ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ನಮ್ ತಾಯಿಗೆ ಬಾಯಿ ಇಲ್ಲ ಸರ್, ನಮ್ ತಂದೆಗೆ ಕಣ್ಣಿದ್ರು ಕಣ್ ಕಾಣಲ್ಲ ಸರ್, ನಮ್ ತಂಗಿಗೆ ತಲೆ ಮೇಲೆ ತೆಂಗಿನಕಾಯಿ ಬಿದ್ಬಿಟ್ಟು ತಲೆ ಕೆಟ್ಟೋಗಿದೆ ಸರ್, ನಮ್ ತಮ್ಮನ್ಗೆ ಊರ್ಕೊಂಡಯ್ಯ. ಹೌದು, ಒಂದು ಪ್ಯಾಕೆಟ್ ತಗೊಂಡ್ರೆ ಎಷ್ಟು ಫ್ರೀ ಕೊಡ್ತೀಯಾ? 3 ಕೊಡ್ತೀನಿ ಸರ್. 2 ಪ್ಯಾಕೆಟ್ తీసుకుంటే 6 ಇಸ್ತಾನೆ ಸರ್. 3 ಪ್ಯಾಕೆಟ್ తీసుకుంటే 9 ಇಸ್ತಾನೆ ಸರ್. 4 ಪ್ಯಾಕೆಟ್ ತಗೊಂಡ್ರೆ 12 ಇಸ್ತಾನೆ ಸರ್. ನಾಯ್ನಾ ಅದೇನ್ ಫ್ರೀ ಆಗಿ ಕೊಡ್ತೀವಿ 12 ಈ ಕೊಟ್ಬಿಡು, ದುಡ್ಡು ಕೊಟ್ಟು ಹಪ್ಪಳ ನಾಳೆ ತಗೋತೀನಿ. ಹೋಗಿ ಹೋಗಿ ನಿನ್ನಂತ ತಗಡ್ ನನ್ ಮಗನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಯಾರೋ ತಗಡು? ನೀನ್ ತಗಡು. ಏಯ್ ಇಷ್ಟೊತ್ತು ಬಾಯಿ ನೋಯಿಸ್ಕೊಂಡು ಮಾತಾಡಿದೀನಿ, ಒಳ್ಳೆ ಮಟ್ನಲ್ಲಿ ಹಪ್ಪಳ ತಗೊಂಡ್ಯೋ? ಸರಿ ತಗೊಳಲ್ಲ ಕಣೋ. ತಗೊಳಲ್ಲ ಕಣೋ. ತಗೊಳ್ಳೋದಿಲ್ವಾ? ಏನೋ ಮಾಡ್ತೀಯ? ಏನೋ ಮಾಡ್ತೀಯ? ತಳ್ಳುತ್ತಾ ಇದೀಯಾ? ಬರೀ ತಳ್ಳಿದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನೋಡೋಣ, ನೀನ್ ಗಂಡಸೆ ಆಗಿದ್ರೆ ಒಂದ್ ಏಟ್ ಹಾಕು ನೋಡೋಣ. ಏಮಿ ಏನು ಗಂಡಸಾಯ್ತೆ ನೀಕಿ ಕೊಟ್ಟಲ್ಲ. ಎರೇಲಿ ಅಬ್ಬರೇ ಬರೀ ಕೆನ್ನೆಗೆ ಹೊಡೆದ್ರೆ ಏನಾಯ್ತು? ನಿನ್ ಗಂಡಸ್ತನ ಇದ್ರೆ, ನಿನಗ್ ನರ ಇರೋದೇ ಆದ್ರೆ ನಾನು ಓಡಾಕ್ತೀನಿ, ನೀನ್ ಓಡಿ ನೋಡೋಣ. నాయనా వద్దు, ఒక పని చేస్తాము. ನಾನು ಹೊಡಿತೀನಿ, ನೀನು ಓಡು. ಇದೊಂಥರ ಡಿಫರೆಂಟ್ ಆಗಿದೆಯಲ್ಲ. ಏನಂದೆ? ನೀನು ನನ್ ಹೊಡಿತ್ಯಾ, ನಾನು ಓಡಬೇಕಾ? ಬೇಡ, ನಾನ್ ನಿನ್ ಹೊಡಿತೀನಿ, ನೀನ್ ಓಡೋಗು. ನಾನು ಹೊಡಿತೀನಿ, ನೀನು ಓಡೋಗು. ನಾನ್ ಹೊಡಿತೀನಿ, ನೀನ್ ಓಡೋಗು. ನಾನು ಹೊಡಿತೀನಿ, ನೀನು ಓಡೋಗು. ಹೊಡಿತೀನಿ, ನೀನ್ ಓಡೋಗು. ನಾನು ಹೊಡಿತೀನಿ, ನೀನು ಓಡೋಗು. ನಿನ್ ಒಬ್ಬನಿಗೆ ಕೀಳಕ್ ಗೊತ್ತಿರೋದು, ನನಗ್ ಕೀಳಕ್ ಗೊತ್ತಿಲ್ವಾ? ಬ್ರಹ್ಮನೋ ಗುಮ್ಮನೋ ಹುಟ್ಟಿಸಿದ ನಮ್ಮನು ಅವನ ಬದುಕಲ. ಅವಳೇ ಇಲ್ವಲ್ಲ ಕೆಸರು ಸಿಡಿಸಿದ್ದು? ಬರೀ ಕೆಸರು ಸಿಡಿಸಿದಕ್ಕೆ 500 rupees, ಇವತ್ತು 1000 rupees ಕಲೆಕ್ಷನ್ ಮಾಡ್ಕೊಂಡ್ಬಿಡ್ಬೇಕು. ನಿನಗೆ ಯಾಕೋ ಬೇಕಿವೆಲ್ಲ? ನನ್ ಮಗನೇ ಅವಳ ಸವಾಸ ಬೇಡ ಕಣೋ. ಬಂತು. ಅಯ್ಯೋ, ಈ ನನ್ನ ಮಗನ್ ಶುರು ಆಯ್ತು. ಸಗಣಿ ಸುಡಿಸ್ಬಿಟ್ಟು ಹೋಗ್ತಾ ಇದ್ಯಾ? ಬುದ್ಧಿ ಬೇಡ. ತಾರ್ಲೆ ನನ್ ಮಗನೇ, ಏನು ಆಗೇ ಇಲ್ವಲ್ಲೋ? ಏನು ಹಾಗೆ ಇಲ್ವಾ? ಅಯ್ಯೋ, ಆಗದೆ ಹೋದ್ರೇನು, ಮಾಡ್ಕೊಂಡ್ರ ಆಯ್ತು. ಅಯ್ಯೋ ಇವನು ಮೈಗೆಲ್ಲ ಮತ್ಕೊತಾವನಲ್ಲ ಇವನು. ಅಭಿಷೇಕ ಮಾಡ್ಕೊಂತ ಇದೆಯಲ್ಲೋ? ಏನ್ ಸುಳ್ಳು? ಸಾಕು. ಹಲೋ ಮೇಡಮ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಸ್ಟುಪಿಡ್? ದುಡ್ಡಿದೆ ಅಂತ ನೀವು ಆಡಿದ ಆಟನ? ಎಸ್ಟರ್ಡೇ ಗಿವನ್ 500 rupees, ಪ್ಲೀಸ್ ಗಿವ್ ಮಿ 1000 rupees. ಇಲ್ಲಾಂದ್ರೆ ನಾನು ಒಪ್ಪಲ್ಲ. ನಾನ್ ಸಗಣಿ ಹಾರ್ಸ. ವೀಲ್ ನೋಡು. ಯಾಕೆ? ನನ್ ಹತ್ರ ನಿಮ್ ಆಟ ಎಲ್ಲ ನಡೆಯೋಲ್ಲ. ಬಿಹೇವ್ ಯೋರ್ ಸೆಲ್ಫ್. ಏನೋ ಜಾನ್, ನಿನ್ ಪರಿಸ್ಥಿತಿ ಹೀಗಾಗೋಯ್ತು. ನಿನ್ನೆ 500 ಒಂದೆ, ಇವತ್ತು 1000 ಒಂದೆ. ಈ ಕಾರ್ಪೊರೇಷನ್ ತೊಟ್ಟಿ ಆಗೋಗ್ಬಿಟ್ಟಲ್ಲೋ. ಹಂಗಲ್ಲ ಕಣ, ಅದು ಏನೋ ಐಡಿಯಾ ಮಾಡಕ್ ಕೀಪ್ ಡಿಸ್ಟೆನ್ಸ್. ತುಂಬಾ ನೋಯ್ತಾ ಇದೆ.
ಫಸ್ಟ್ ಹಂಗೆ ಸೆಟ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಿಧಾನವಾಗಿ ಹಾಕು ಪ್ಲೀಸ್. ಸ್ವಲ್ಪ ಕಾಲೆತ್ತೀರಾ? ಯಾಕೆ? ಅದು ಸೈನ್ಸ್ ನೋಡಕ್ಕೆ. ನಾನು ಹಗಲಲ್ಲಿ ಹೇಳ್ತೀನಿ ಅನ್ಕೊಂಬೇಡ, ಮನುಷ್ಯನಿಗೆ ಆಸೆ ಇರ್ಬೇಕು, ಆದ್ರೆ ಭ್ರಮೆ ಇರಬಾರ್ದು ಕಣ. ಅನ್ಕೊಂಡಿದ್ದಾಗಲಿಲ್ಲ ಅಂದ್ಮೇಲೆ ಇಂಥ ಫಿಲಾಸಫಿಕಲ್ ಡೈಲಾಗ್ ಎಲ್ಲ ಮಾಮೂಲೆ. ಗೂದು ಬಿಡ್ತೀನಿ ನೋಡು ತಗೊಂಡ ನನ್ನ ಮಗನೇ. ಇವತ್ ಮಧ್ಯಾಹ್ನ 12 ಗಂಟೆ ಒಳಗೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಈ ಮನೆ ಓನರ್ ಜುಗ್ಗಣ್ಣ ಏನ್ ಮಾಡ್ತಾನ ಗೊತ್ತಾ ನಮ್ಮಿಬ್ರಿಗೆ? ಏನ್ ಮಾಡ್ತಾನೆ? ಮನೇಲಿರೋ ಸಾಮಾನೆಲ್ಲ ಈಚೆ ಎತ್ತಾಕಿ ನಮ್ಮಿಬ್ರು ಸೇರಿಸಿ ಓದಿತಾನೆ. ಆಹಾ. ಆಮೇಲೆ ನಾವಿಬ್ರು ಒಂದ್ ಪಾತ್ರೆ ತಗೊಂಡು ಅಮ್ಮ ಓಹೋ. ತಾಯೇ, ಆಹಾ. ಪಾತ್ರೆ ಬಿರಿಯಾನಿ ಇದ್ರೆ ಕೊಡ್ರದು, ನಿಮ್ ದಮ ಹಾಕ್ತೀನದು ಅಂತ ಬೀದಿ ಬೀದಿ ಅಳಿಬೇಕಾಗತ್ತೆ. ಸೂಪರ್. ಎಲ್ಲಿ ಇನ್ನೊಂದ್ಸರಿ ಹೇಳಮ್ಮ. ಅಮ್ಮ ತಾಯೇ ಆಹಾ. ಕಣ್ಣಿಲ್ಲದು. ಓಹೋ ನನ್ನ ಮಗನೇ, ನನಗೆ ಭಿಕ್ಷೆ ಆಯ್ತು ಅಂತ. ಏಯ್, ಯಾಕಲ್ಲ? ನಿನಗೆ ಭಿಕ್ಷಕಿನ ಏಯ್, ಬೇಕು. ನನ್ನ ಮಗನೇ, ನಾನೇನ್ ಹೇಳ್ತಾ? ನಾನೇ ಲುಕ್ಕು. ಸುಮ್ನಿರ್ಲ. ಲುಕ್ಕು, ನೋಡೋಣ ಏಯ್, ಸುಮ್ನಿರಪ್ಪ. ನನ್ನ ಮಗನೇ, ನಿಮ್ಮ ಏಯ್, ಏನದು ಇದು? ನನಗೆ ಲುಕ್ಕ. ನೋಡಿ ಮಾಡಿ ಕೆಲ್ಸ, ಎಂತ ಕೆಲ್ಸ ಮಾಡ್ತೀಯಲ್ಲ? ಜಾನ್, ಬಾ ಇಲ್ಲಿ. ಸುಮ್ನೆ ಹೋಗಪ್ಪ ನೀನು. ಅಯ್ಯೋ ಬಾರ ಇಲ್ಲಿ. ಐಡಿಯಾ ಆಯ್ತಾ? ಅದು ಐಡಿಯಾ ಓ ಸತ್ಯ, ಜಾನ್ ಎಲ್ಲಿದ್ದೀರಾ? ಓಕೆ ಓಕೆ. ಏಯ್, ಏಯ್. ಏನು ಏಮೈಂದಿರಾ? ನಾನ್ ಏನ್ ಹೇಳಿದ್ದು ಕಣ, ಅದ್ಯಾವ್ದೋ ಮಾನವ ಅದೃಶ್ಯ ಆಗೋ ಬುಕ್ ಅಂತೆ. ಅದು ಓದಿದ ತಕ್ಷಣ ಈ ನನ್ ಮಗ ಮಾಯ ಆಗೋಗ್ಬಿಟ್ಟ. నాదిగిరానే భూసనా నేను ఎవరు తెలుసా? హైదరాబాద్ నిజాం కి బేటా. ఎక్కడ వాడు ఎలా ನಮ್ಮಜ್ಜಿ, ಇವನಜ್ಜಿ, ಅವನಜ್ಜಿ, ಕೋಲಜ್ಜಿ, ಮುತ್ತಜ್ಜಿ, ನಿಮ್ಮಜ್ಜಿ ಅನಗೂ ಮಾಯ ಆಗೋಗ್ಬಿಟ್ಟ ಕಣಣ್ಣ. ಲೋ ಜಾನ್, ನಾನು ಮಾಯ ಆಗಿದ್ದೀನಿ. ಆ ಪುಸ್ತಕದಲ್ಲಿರೋ ಮಂತ್ರದ ಪವರ್ 1 hour ಮಾತ್ರ. నిన్న అజ్జి మీరంతా సినిమాದಲ್ಲಿ యాక్ట్ చేసానికి సరి. దొంగ కొడుక ఎక్కడున్నారు? ఎల్లిదియా బారా? ಯಾರು ಹೊಡೆದ್ರು? నువ్వు కొట్టావా? ನಮ್ ತಾಯಿ ಸತ್ತೋಗ್ಲಿಲ್ಲನ? నువ్వే కొట్టావు. ನಾನೇ ಕಣ ಹೊಡಿಲಿ? లేదు, ನೀನೇ ಹೊಡೆದಿದ್ದು. ನೀನೆ ಹೊಡೆದಿದ್ದು ಅವನಲ್ಲ ಜುಗ್ಗಣ್ಣ, ನಾನು. ಇಲ್ಲಿ ನಿನ್ ಬಲಗಡೆ ನೋಡು, ಕಾಣಿಸ್ತಿಲ್ವಾ? ನಿನ್ ಎಡಗಡೆ ನೋಡು, ಕಾಣಿಸ್ಲಿಲ್ಲಲ್ಲ? ಹಂಗೆ ಮೇಲೆ ಮೇಲೆ ಮೇಲ್ ನೋಡು. ಹಾ, ఎక్కడున్నావయ్యా? ನೀನು ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಜುಗ್ಗಣ್ಣ. ಹೆಂಗೆ ಅಂತ್ಯಾ? ನಾಳೆ ಇದೇ ತರ ಪುಸ್ತಕದಲ್ಲಿ ಮಂತ್ರ ಓದ್ತೀನಿ, ಮಾಯ ಆಗಿ ಬ್ಯಾಂಕ್ ಲೂಟಿ ಮಾಡ್ತೀನಿ. ಅದೇ ಬ್ಯಾಂಕ್ ಅನ್ನು ಪರ್ಚೇಸ್ ಮಾಡಿ ಮನೆ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಕಿದ ಕಾಸಲ್ಲಿ ನೀನ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಏನಂದೆ? ಗೋಲ್ಡನ್ ವರ್ಡ್ ಕೆನಾಟ್ ಬಿ ರಿಪೀಟೆಡ್. నాయనా నాయనా నువ్వే చెప్పు. ಏನ್ ಚಪ್ಪದ? ಅವನು ಏನ್ చెప్పాడు ಅಂತ? ಅದ ನಾಳೆ ಇದೇ ತರ ಮಾಯವಾಗಿ ಬ್ಯಾಂಕ್ ಹೋಗಿ ಬ್ಯಾಂಕ್ ನ ದರೋಡೆ ಮಾಡಿ ಅದೇ ಬ್ಯಾಂಕ್ ನ ಪರ್ಚೇಸ್ ಮಾಡಿ ಅಲ್ಲೇ ಮನೆ ಕಟ್ಕೊಂಡು ಇದ್ ಬಿಡ್ತಾನೆ ಅಂತ ಅಲ್ವೇನಾ? ಏನೋದು ಮಾಯದ ಪುಸ್ತಕದ ಸೀಕ್ರೆಟ್ ಎಲ್ಲ ಬಿಟ್ಕೊಡ್ತಾ ಇದ್ಯಾ? ಆ ಸೀಕ್ರೆಟ್ ಏನಾದ್ರು ಬಿಟ್ಕೊಟ್ಟೆ ಅಂದ್ರೆ ನಾನು ನೀನು ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಡ್ತೀವಿ. ಹುಷಾರ್. ನಮ್ ಮನೆ ದೇವರಾಣಿಗೂ ನಾ ಏನು ಹೇಳಿಲ್ಲಪ್ಪ. లేదు లేదు, వాడు ఏం చెప్పలేదు. ಏನು చెప్పలేదు. నాయనా నాయనా ఆ పుస్తక ఎక్కడిది ಅಂತ ತೋರ್ಸು. ಜಾನ್ ಟೇಬಲ್ ಮೇಲೆ ಇದೆ. నాయనా నాయనా ఆ పుస్తಕ ನನಗೆ ಕೊಟ್ಬಿಡು ನಾಯನಾ. ಲೋ ಜಾನ್, ಜುಗ್ಗಣ್ಣ ಏನ್ ಕೇಳಿದ್ರು ಕೊಡು. ನಮ್ಮನ್ ಮನೆಯಿಂದ ಹೊರಗೆ ಹಾಕಿದ್ರು ಪರವಾಗಿಲ್ಲ, ಆ ಪುಸ್ತಕ ಮಾತ್ರ ಕೊಡ್ಬೇಡ. ಆಮೇಲೆ ಆ ಪುಸ್ತಕನ ಅವ್ರು ಓದಿ ಮಾಯ ಆಗಿ ಬ್ಯಾಂಕ್ ಲೂಟಿ ಮಾಡಿ ಅವ್ರು ಸೆಟ್ಲ್ ಆಗ್ಬಿಟ್ರೆ ನಮ್ಗತಿ ಏನು? ಇದ್ದಿದ್ದನ್ನ ಕಳ್ಕೊಂಡು ಸಿದ್ದಪ್ಪನ ತೆಂಗಿನಕಾಯಿ ತಗೊಂಡೋದಂಗ ಆಗ್ಬಿಡುತ್ತೆ. ಹುಷಾರ್. ನಾಯನಾ ನಾಯನಾ ಆ ಪುಸ್ತಕ ನನಗೆ ಕೊಟ್ಬಿಡು. ನಾನ್ ಕೊಡಲ್ಲಪ್ಪ. ಈ ಪುಸ್ತಕದಿಂದ ಮಾಯ ಆಗ್ಬೋದು, ಬ್ಯಾಂಕ್ ಲೂಟಿ ಮಾಡ್ಬೋದು, ಬ್ಯಾಂಕ್ ಪರ್ಚೇಸ್ ಮಾಡ್ಬೋದು, ಬ್ಯಾಂಕ್ ಅಲ್ಲಿ ಮಳಗ್ಬೋದು. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಪವರ್ ಈ ಬುಕ್ಲು. ನಾಯನಾ ನಾಯನಾ ಕೊಟ್ಬಿಡು ನಾಯನಾ. ಕೊಟ್ಬಿಡು. ಹಾಕಿ ಏನಾಯ್ನಾ ಈ ಮಂತ್ರವು ಜಪಿಸಬೇಕಾದರೆ ಮೊದಲು ಬಟ್ಟೆಗಳನ್ನು ಬಿಚ್ಚಿ ಬೆತ್ತಲೆಯಾಗಬೇಕು. ನಂತರ ಪದ್ಮಾಸನ ಹಾಕಿ ಕುಳಿತು ಕಣ್ಮುಚ್ಚಿಕೊಂಡು
ಮಂತ್ರವನ್ನು ಜಪಿಸುತ್ತಾ ಜಪಿಸುತ್ತಾ ತನ್ಮಯನಾಗಬೇಕು. ಕೆಲ ಕ್ಷಣದಲ್ಲಿ ಅಶರೀರವಾಣಿಯೊಂದು ಕೇಳಿಸುತ್ತದೆ. ಆಗ ನಿನ್ನ ಪ್ರಯತ್ನ ಫಲಕಾರಿಯಾಗಿ ನೀನು ಅದೃಶ್ಯನಾಗುತ್ತೀಯ. ಆಗ ನಿನ್ನ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ. ಬಟ್ಟೆ ಬಿಚ್ಚಿ ಬೆತ್ತಲೆ ಆಗ್ಬೇಕು. ಈಗ ನೀನು ಅದೃಶ್ಯವಾಗಿದ್ದೀಯ, ಅಂದರೆ ಮಾಯವಾಗಿದ್ದೀಯ. ನೀನು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಅಕಸ್ಮಾತ್ ಕಂಡರೆ ನೀನು ಮಂತ್ರ ಪದವನ್ನು ತಪ್ಪು ಹೇಳಿದ್ದೀಯಾ ಎಂದರ್ಥ. ಈಗ ನೀನು ಕೇಳುತ್ತಿರುವ ಆಕಾಶವಾಣಿ ಅಶರೀರವಾಣಿ, ಅಶರೀರವಾಣಿ, ಅಶರೀರವಾಣಿ. ಈಗ ನಿನ್ನ ಕಣ್ಣುಗಳನ್ನು ತೆರೆ, ನಿನ್ನ ಆಸೆ ಆಕಾಂಕ್ಷೆಗಳತ್ತ ಸಾಗು. ನಿನ್ನ ಗುರಿಯನ್ನು ಒಟ್ಟು ಅನುಮಾನಕ್ಕೆ ಮದ್ದಿಲ್ಲ, ನಂಬಿಕೆಯೇ ಜಯವಲ್ಲ. ನಾನೀಗ ಮಾಯ ಮನುಷ್ಯ ಆಗಿದ್ದೀನಿ. ನಾನ್ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ನನ್ನ ಕಣ್ಣಿಗೆ ಎಲ್ಲರೂ ಕಾಣಿಸ್ತಾರೆ. ನಾನು ಬೇಕಾದ್ ಮಾಡ್ಬೋದು. ನಾನೀಗ ಮಾಯ ಆಗಿದ್ದೀನಿ. ನಾನೀಗ ಮಾಯ ಮನುಷ್ಯ. ಸಂತೋಷ. ಆಹಾ ಆಹಾ ಸಂಗೀತ. ಓಹೋ ಓಹೋ. ಲೋ ಜಾನ್, ಈಗ ಜುಗ್ಗಣ್ಣ ಅವ್ನ್ ಮಾಯ ಆಗೋಗ್ಬಿಟ್ಟಿಯಾನೆ ಅಂತ ಇಲ್ಲಿಗೆ ಬಂದೇ ಬರ್ತಾನೆ. ನಮ್ ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋ ತರ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಏನು ಜಾನ್? ಅಯ್ಯೋ, ಬಂದ ಬಂದ ಬಂದ. ಜಾನ್ ಏನ್ ಹೇಳೋ ಜಾನ್, ನಮ್ ಜುಗ್ಗಣ್ಣ ದಾನದಲ್ಲಿ ದಾನಶೂರ ವೀರಕರ್ಣಂಕಿನ್ನ ಒಂದ್ ಕೈ ಜಾಸ್ತಿ ಕೊಣ. ನಾನ್ ಹೇಳಿದ್ರೆ ನೀನ್ ಸುಳ್ಳು ಅನ್ಕೊಂತೀಯಮ್ಮ. ಏನು ಈ ನಡುವೆ ನಮ್ ಜುಗಣ್ಣಿನ ಫೇಸ್ ಕಟ್ಟಲ್ಲಿ ಮಹಾತ್ಮ ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸು ಅಷ್ಟೇನು ನಿಂತಾನೆ ಕಾಣ್ತವನೆ. ಹೌದಾ? ಜಾಸ್ತಿ ಹೊಗಳಬೇಡ್ರು. ಜುಗಣ್ಣ ಅವ್ರೆ, ಜುಗಣ್ಣ ಅವ್ರೆ ಎಲ್ಲಿ? ಜುಗಣ್ಣ ಅವ್ರೆ, ಜುಗಣ್ಣ ಜುಗಣ್ಣ ನಾನ್ ನಿಮ್ ಪಕ್ಕದಲ್ಲೇ ಇದ್ದೀನಿ. ಹೌದಾ? ಎಲ್ಲಿ ಕಾಣಿಸ್ತಾನಲ್ಲ? ಸಂತೋಷ, ಸಂಗೀತ, ರಸಮಯ ಸಂಗೀತ, ರಸಮಯ ಸಂತೋಷ. ಲಾಲ 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 ಲಾ. ಅಯ್ಯೋ, ಜುಗಣ್ಣ ಅವ್ರ ಮಾಯದ ಪುಸ್ತಕ ಓದಿ ಮಾಯ ಆಗ್ಬಿಟ್ಟಿಯಾರ ಕಣೋ. ಹೌದಲ್ಲೋ? ಜುಗಣ್ಣ ಅವ್ರೆ, ಜುಗಣ್ಣ ಅವ್ರೆ, ಕೆಲಸ ಮಾಡ್ಕೊಂಡ್ಬಿಡಿ ಜುಗಣ್ಣ ಅವ್ರೆ. ಸಂತೋಷ. ನಾನ್ ಹಾಡಿದ್ರೆ ಇವನು ಹಾಡ್ತಾ ಇದ್ದಾನಲ್ಲ. ನಾನು ಹಾಡ್ತಾ ಇಲ್ಲ, ಕೋರಸ್. ಸಂಗೀತ. ಇಬ್ರು ಹಾಡ್ತಾ ಇದ್ದಾರಲ್ಲ. ನಾವ್ ಆಡ್ತಾ ಇಲ್ಲ, ಕೋರಸ್ ಹಾಡ್ತೇವೆ. ಸಂಗೀತ, ಓಹೋ ಸಂತೋಷ, ಓಹೋ ಸಂತೋಷ. ಏನು ಗುರು ಅದು? ಕಾಕ ಒಟ್ಟು ಬನ್ನು. ಹೌದಾ? ಹಂಗಾರೆ ಇವತ್ತು ಜುಗ್ಗಣ್ಣ ಕೆಲವೇ ಕ್ಷಣಗಳಲ್ಲಿ ರೋಡಲ್ಲಿ ನಮೋ ನಮಃ. ಆಂಟಿ, ನೀವು ಬ್ಯಾಂಕ್ ಮ್ಯಾನೇಜರ್ ಹೆಂಡತಿ ತಾನೆ? ಹೌದು. ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ನಾನ್ ಕಾಣಿಸ್ತಾ ಇಲ್ವಲ್ಲ, ದೆವ್ವ ಅನ್ಕೊಂಡು ಹೆದರ್ಕೊಂಡ್ಬಿಟ್ರು ಅಂತ ಕಾಣುತ್ತೆ. ಸಂತೋಷ. ಆಹಾ ಆಹಾ. ಸರ್, ಇಲ್ಲಿ ವಿಜಯ ಬ್ಯಾಂಕ್ ಎಲ್ಲಿದೆ? ಇಲ್ಲಿಂದ ಸೀದಾ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬಿಟ್ಟು ರೈಟ್ ಹೋಗಿ ಮುಂದೆ ಹೋಗಿ ಸಿಗುತ್ತೆ. ಸರ್, ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ?
ನಾನ್ ದೆವ್ವ ಅನ್ಕೊಂಡು ಹೆದರ್ಕೊಂಡು ಓಡ್ಬಿಟ್ಟ. ಸತ್ಯ ಜಾನ್, ನೀವು ಕೊಟ್ಟ ಪುಸ್ತಕದಿಂದ ನಾನಾದೆ ಮಾಯಾ ಮನುಷ್ಯ. ಸಂತೋಷ ಆಹಾ ಅಹೋ. ಲೋ, ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಿ ಏನ್ರೋ? ನಾನು ಭೂತ ಅನ್ಕೊಂಡು ಎದ್ರಕೊಂಡು ಓಡೋಗ್ಬಿಟ್ರು. ನಾನು ಮಾಯಾ ಮನುಷ್ಯ. ಸಂಗೀತ ಆಹಾ. ತರಕಾರಿ ಬೆಲೆ ನೋಡಕ ಏನ್ ಜಾಸ್ತಿ ರೀ, ಸತ್ಯನಾರಾಯಣ ಶೆಟ್ಟಿ ಇದಾರ? ಇಲ್ಲ ಅವರು. ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ಹೆದರ್ಕೊಂಡ್ಬಿಟ್ಟಿರ್ಬೇಕು. ನಾನ್ ಕಾಣಿಸ್ತಾ ಇಲ್ವಲ್ಲ, ಪ್ರೇತ ಅನ್ಕೊಂಡ್ಬಿಟ್ಟಿರ್ಬೇಕು. ಹಲೋ, ಹುಚ್ಚ ಆಸ್ಪತ್ರೆನಾ? ನಾನು ಹುಚ್ಚಲ್ಲ ಸರ್. ಯಾವನ ಹುಚ್ಚು ನನ್ನ ಮಗ ರಾಜಶೇಖರ ಫಸ್ಟ್ ಬ್ಲಾಕ್ ಅಲ್ಲಿ ಮೈಯಲ್ಲಿ ಬಟ್ಟೆನೇ ಇಲ್ಲದೆ ಹುಚ್ಚು ನನ್ನ ಮಗ ತರ ತಿರುಗ್ತಾನೆ ಸರ್. ಬೇಗ ಬನ್ನಿ ಸರ್, ಬನ್ನಿ ಸರ್. ಈ ಹೆಣ್ಮಕ್ಳು ಯಾರು ಓಡಾಡಿಕೆ ಆಗ್ತಿಲ್ಲ ಸರ್. ಬನ್ನಿ ಸರ್, ಎತ್ತಕೊಂಡೋಗಿ ಸರ್. ಸಂತೋಷ ಆಹಾ ಓಹೋ. ಸಂಗೀತ ಆಹಾ. ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ಇಲ್ಲ, ಅದೆಂಗ್ ಮಾಯಾದೆ ನೀನು? ದಟ್ ಈಸ್ ಮೈ ಟ್ರೇಡ್ ಸೀಕ್ರೆಟ್. ಏನ್ ಮಾತು ಎತ್ತಾಕೊಳ್ಳೋದು ಮೊದ್ಲು. ನಾನು ಮಾಯ ಆಗಿದ್ದೀನಿ, ಬಿಟ್ಬಿಡು.